ಎಸ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 28 ಓಕೆ, 28/12 98. ಹೌದು. ಓಕೆ, ಸಮಯ ಬೆಳಗ್ಗೆ ಸಂಜೆ 5:30. ಸಂಜೆ 5:30. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ನಮ್ಮೂರಲ್ಲ ಮೇಡಮ್, ಎಡವಾಣಿ ಅಂತ. ಯಾವ ತಾಲೂಕು? ತುಮಕೂರು ಬರುತ್ತೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಓಕೆ, ನಮಸ್ಕಾರ. ನಮಸ್ತೆ ಸರ್. 28 ಡಿಸೆಂಬರ್ 1998 5:30. ಹೌದು ಸರ್. ಮೇಷರಾಶಿಲಿ ಹುಟ್ಟಿದ್ದೀರಾ. ಅಶ್ವಿನಿ ನಕ್ಷತ್ರ 3ನೇ ಪಾದ. ಹೌದು. ಈಗ ಸದ್ಯಕ್ಕೆ ಸೂರ್ಯದಶ ನಡೀತಾ ಇದೆ. ಸೂರ್ಯದಶ ಕಾಂಬಿನೇಷನಲ್ಲಿ ಜಾಬ್ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಸಮಾಧಾನ ಆಗಲ್ಲ. ಮಲ್ಟಿಪಲ್ ಮೈಂಡ್ ಬರುತ್ತೆ. ಅದು ಮಾಡೋದ, ಇದು ಮಾಡೋದ, ಇದು ಮಾಡೋದ, ಅದು ಮಾಡೋದ, ಯಾವುದು ಸ್ಥಿರವಾಗಿ ಬರೋಲ್ಲ. ಇದು ನಿಮಗೆ ಲೈಫ್ ಲಾಂಗ್ ಹಿಂಗೆ ಇರುತ್ತೆ. ಕ್ವಶನ್ ಕೇಳಿ. ಅದೇ ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಜಾಬ್ ಅಲ್ಲಿ ನಮ್ದು ಕರೆಕ್ಟಾಗಿ ಯಾವ್ದು ಸೆಟ್ ಆಗ್ತಾ ಇರ್ಲಿಲ್ಲ. ಅದೇನು ಮಾಡೋಕ್ಕಾಗಲ್ಲ. ಯಾವ್ಯಾವ ಸೆಟ್ ಆಗ್ತಾ ಇದೆ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಹಾಗೆ ಅದೊಂದು ಬಿಟ್ಟು ಮತ್ತೆ ಇದು ಅಷ್ಟೇ, ವೆಲ್ತ್ ಅಲ್ಲೂ ಅಷ್ಟೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನೀವು ಕಿಂಗ್ ಆಗೋಕ್ಕಾಗಲ್ಲ, ಬಟ್ ಆದರೆ ನೀವು ಕಿಂಗ್ ಮೇಕರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಜಾತಕದಲ್ಲಿ ಕಿಂಗ್ ಮೇಕರ್. ಓಕೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕಿಂಗ್ ಅಂದರೆ ನಮಗೆ ಇವಾಗ ನರೇಂದ್ರ ಮೋದಿ, ಕಿಂಗ್ ಮೇಕರ್ ಅಂದರೆ ಅಮಿತ್ ಶಾ. ಆ ಥರ ನೀವು ಯಾವುದು ಬಾಸ್ ಆಗೋಕ್ಕೆ ಸ್ವಲ್ಪ ಕಷ್ಟ, ಬಟ್ ಬಾಸ್ಗೆ ನೀವು ಸಪೋರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಐಡಿಯಾಸ್ ಇದೆ. ನಿಮಗೆ ಸಿಕ್ಕಾಪಟ್ಟೆ ಐಡಿಯಾಸ್ ಇದೆ, ಬಟ್ ಐಡಿಯಾಸ್ ನೀವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಏನು ಓದಿದ್ದೀರಾ? ನಾನು ಡಿಗ್ರಿ ಆಗಿದೆ ಸರ್. ಅದೇ ಡಿಗ್ರಿಯಲ್ಲಿ ಯಾವುದು ಸರ್? BCom. ಕಾಮ್ ಆಗಿದ್ದೀರಾ ಈಗ? BCom ಮಾಡಿ, ವೆರಿ ಗುಡ್. ಸೊ ಏನು ಮಾಡಬೇಕು? ಅದೇ ಕಾಮರ್ಸ್ ಲೈನಲ್ಲೇ ಹೋಗ್ಬೇಕು ಅಂತಿದ್ದೀರಾ? ಇಲ್ಲ, ನಾನು ಬಿಸ್ನೆಸ್ ಮೈಂಡ್ ಇದೆ. ಮೈಂಡ್ ಇದೆ. ಸ್ವಲ್ಪ ಅದೇ ವೆಲ್ತ್ ನಮ್ ಫಸ್ಟ್ ಸ್ವಲ್ಪ ವೆಲ್ತ್ ಕಡೆಯಿಂದ ಇತ್ತು ಅಂದ್ರೆ ಎಷ್ಟು ಕೆಲಸ ಮಾಡ್ಕೊಂಡು ಮುಂದೆ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀವಿ. ಬಿಸ್ನೆಸ್ಸು ನೀವು ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು ಯಾವ್ದಾದ್ರು ಬಂದರೆ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಕಾಮರ್ಸ್ ಮಾಡಿದ್ದಾರೆ ಅಂದರೆ ಆಡಿಟಿಂಗ್ ಮಾಡ್ಬೋದಲ್ಲ? ಮಾಡ್ಬೋದು. ಆಡಿಟಿಂಗ್ ಸ್ಟಾರ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಇಲ್ದಿರೋದು ಮಾಡಿ. ಬಟ್ ಒಂದಲ್ಲ ಎರಡಲ್ಲ, ಅನೇಕ ವಿಚಾರಗಳು ಅಂದರೆ ಒಂದಲ್ಲ, ನೀವು ಎಷ್ಟೊಂದು ಮಾಡ್ತೀರಾ. ಒಂದು ನಿಮಗೆ ಸ್ಥಿರವಾಗಿ ಬರೋದಿಲ್ಲ. ಅರ್ಥ ಆಯ್ತಾ? ಈ ಕಡೆ ನೀವು ಆ ಕಡೆ ಒಂದು ಯಾವ್ದಾದ್ರು ಒಂದು ಗಾರ್ಮೆಂಟ್ಸ್ ಹಾಕೋಣ ಅಂತೀರಾ, ಒಂದು ಯಾವ್ದಾದ್ರು, ಅಥವಾ ಹೋಟ್ಲ್ ಹಾಕೋಣ ಅಂತೀರಾ, ಅಥವಾ ಇನ್ನೊಂದು ಯಾವುದೋ ಒಂದು ಕೊರಿಯರ್ ಹಾಕೋಣ ಅಂತೀರಾ. ವಾಟ್ ಎವರ್ ಕಮ್ಸ್ ಯುವರ್ ವೇ ಅದನ್ನು ಹಾಕೋಣ ಅಂತೀರಾ. ಬಟ್ ಯಾವ್ದಾದ್ರು ಒಂದು ಸ್ಟಾರ್ಟ್ ಮಾಡಿ. ಸ್ವಲ್ಪ ಅದರಲ್ಲಿ ಸಕ್ಸಸ್ ಕಮ್ಮಿನೇ ಸಿಗೋದು, ಬಟ್ ಆದರೆ ಹೋಗ್ತಾ 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 ಡೆಫಿನೆಟ್ಲಿ ನಿಮಗೆ ಸ್ಥಿರತೆ ಬರುತ್ತೆ. ಸ್ಥಿರವಾಗಿ ಬರಬೇಕು ಅಂತಂದರೆ ಇಲ್ಲಿ ಸೂರ್ಯ ಬಲವಾಗಿರೋದ್ರಿಂದ ಬಲಗೈ ಫಸ್ಟ್ ನೀವು ಕೆಲಸ ಮಾಡಬೇಕಾಗಿರೋದು. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕಿ, ಅದರ ಜೊತೆಗೆ ಒಂದು ದಾನ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಮೈಂಡ್ ವೇವರಿ ಆದಾಗ ದಾನ ವೆರಿ ಇಂಪಾರ್ಟೆಂಟು. ಸ್ವಲ್ಪ ಹುರುಳಿ ಕಾಳನ್ನು ಗುರುವಾರ ದಾನ ಮಾಡಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಮಾಹಿತಿಯನ್ನು ಹಾಗೆ ಸರಿಯಾದಂಥ ಕ್ರಮವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಮೇಡಮ್ ಅವರೇ, ನಮ್ಮ ಮನೆಯವರು ಪ್ರಭು ಅಂತ. ಓಕೆ, ಅವ್ರದ್ದು ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ ನಿಮಗೆ? ಹುಟ್ಟಿದ ದಿನಾಂಕ 1/6/66 ಮೇಡಮ್ ಅವರೇ. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 1ರಿಂದ 249. ಅದ್ರೊಳಗೆ ಒಂದು ಸಂಖ್ಯೆ ಹೇಳಿ. 150 ಮೇಡಮ್ ಅವರೇ. 150. ಈಗ ಗುರುಗಳ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಯಾವ ವಿಚಾರದಲ್ಲಿ ಕೇಳಬೇಕು? ನಮ್ಮ ಮನೆಯವರು ಮನೆ ಕಟ್ಟಬೇಕು ಅಂತ ಇದ್ದಾರೆ. ಮನೆ ಕಟ್ಟೋದು ಆಯ್ತು, ಹೇಳ್ತೀನಿ. ಮನೆ ಈಗ ಸರಿ, ಹೇಳ್ತೀನಿ ಸಮಾಧಾನ. ಎಲ್ಲ ನೀವೇ ಹೇಳಿದ್ರೆ ನಾವು ಕಾಂಪೌಂಡ್ರ್ ಆಗೋಕ್ಕಾಗುತ್ತೆ. ನಾವು ಡಾಕ್ಟ್ರು. ಕಾಂಪೌಂಡ್ರ್ ಹತ್ರ ಹೋಗ್ಬಿಟ್ಟು ಎಲ್ಲ ಹೇಳಿ, ಅವರೇ ನಿಮ್ಮ ಪದಾರ್ಥನೇ ತಗೊಂಡು ನಿಮಗೆ ವಾಪಸ್ ಕೊಡ್ತಾರೆ. ಆ ಥರ ನಮ್ದು ಆ ಥರ ಅಲ್ಲ. ನೀವು ಅಷ್ಟು ಮಾತ್ರ ಹೇಳ್ಬಿಡಿ, ಮುಂದೆ ಏನು ಕಟ್ತೀರೋ ಇಲ್ವೋ ಎಲ್ಲ ಆಗುತ್ತೆ. ಸೊ ಡೆಫಿನೆಟ್ಲಿ ಕಟ್ತೀರಾ. ಆದರೆ ಇಲ್ಲಿ ರಾಹು ರೆಟ್ರೋಗ್ರೇಡ್ ಬಂದಿದೆ ಅಂತಂದರೆ ನಿಮ್ಮ ಯಜಮಾನರಿಗೆ ಇದು ಹಿಂದೆ ಮುಂದೆ ಮಾಡ್ತಾರಲ್ಲ, ಅದನ್ನು ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಕೇಳಿಸ್ತಾ? ಕೇಳ್ತು ಗುರುಜಿ. ಹಳೆ ಮನೆ ಇದೆ, ಅದನ್ನ ಕೊಟ್ಟು ಮಾರಿ ಮೇಲೆ ಸ್ವಲ್ಪ ಸಾಲ ಮಾಡಿ ಮಾಡ್ಬೇಕು. ಭಾಳ ಅದ್ಭುತ. ಇಬ್ಬರಿಗೂ ಒಳ್ಳೆ ಆಲೋಚನೆ ಬಂದಿದೆ. ಬಟ್ ನಿಮ್ಮ ಹಸ್ಬೆಂಡ್ ಅವರು ಮೂವ್ ಮಾಡಬೇಕು. ಮೂವ್ ಮಾಡೋದಂದ್ರೆ ಗೊತ್ತಲ್ಲ?
ಹಾ ಗೊತ್ತು ಸ್ವಾಮೀಜಿ, ಇದು ಸೇಲ್ ಆಗ್ಬೇಕು ಹಳೆ ಮನೆ. ಸೊ ಯಾವ್ದು ಮೂವ್ ಮಾಡಬೇಕು ಅಂತ ಗೊತ್ತಾಯ್ತು. ಇಲ್ಲಿ ಗ್ರಹಗಳೆಲ್ಲ ರೆಡಿಯಾಗಿ ಕೊಟ್ಟಿದೆ. ರೆಟ್ರೋಗ್ರೇಡ್ ಬಂದಾಗ ಇವತ್ತು ಮಾಡೋಣ ನಾಳೆ ಮಾಡೋಣ, ಅದಕ್ಕೆ ದುಡ್ಡು ಬೇಕು, ಇಷ್ಟಾಗುತ್ತೆ ಅಷ್ಟಾಗುತ್ತೆ, ಅದು ಖರ್ಚು, ಈಗ ಯಾವುದೋ ಬರ್ತಾ ಇದೆ, ಇಂಥವೆಲ್ಲ ನಿಮ್ಮ ಇಬ್ಬರಲ್ಲಿ ನಡೀತಾ ಇರುತ್ತೆ. 4ನೇ ಮನೆ ಅಂದರೆ ಡೆಫಿನೆಟ್ಲಿ ಈಸಿಯಾಗಿ ಆಗುತ್ತೆ. ಕೆಲವೊಂದು ಸತಿ ಲೋನ್ಗೂ ಹೋಗೋಣ ಅಂತ ಬರುತ್ತೆ, 6ನೇ ಮನೆ ತೋರಿಸ್ತಾ ಇದೆ. 6ನೇ ಮನೆ ಸ್ವಲ್ಪ ಲೋನ್ಗೂ ಹೋಗ್ಬಿಡೋಣ, ಚೆನ್ನಾಗಿ ಕಟ್ಟೋಣ ಅಂತಿರುತ್ತೆ. ಪ್ರೋಕ್ರಾಸ್ಟಿನೇಷನ್ ಅಂತ ಕರೀತಾರೆ ರೆಟ್ರೋಗ್ರೇಡ್ ಬಂದಾಗ. ಪ್ರೋಕ್ರಾಸ್ಟಿನೇಷನ್ ಅಂದರೆ ಇವತ್ತು ಮಾಡೋದು, ಇವಾಗಲೇ ಊಟ ಮಾಡೋದನ್ನ ಆಮೇಲೆ ಮಾಡ್ತೀನಿ ಹೊಟ್ಟೆ ಹೆಸರು ಆಮೇಲೆ ಮಾಡ್ತೀನಿ ಅಂತಕ್ಕಂಥದ್ದು. ರಾಹುವಿನ ವಿಚಾರದಲ್ಲಿ ಸ್ವಲ್ಪ ಕರಿ ಉದ್ದಿನ ಕಾಳನ್ನು ಅವ್ರಿಗೆ ನಿವಾಳಿಸಿ ಒಂದು ಪ್ಯಾಕೆಟ್ ತಗೊಂಡು ಅವ್ರಿಗೆ ಚೆನ್ನಾಗಿ ನಿವಾಳಿಸಿ, ಅವ್ರ ಬುದ್ಧಿ ಎಲ್ಲ ಚೇಂಜ್ ಆಗಲಿ ಅಂತೇಳಿ ಒಂದು ಬಡವರಿಗೆ ಶನಿವಾರದ ದಿವಸ ಒಂದು 2 ರಿಂದ 3 ಜನ ಬಡವ್ರಿಗೆ ಕೊಡಿ. ಹಾಗೆ ಸಾಧ್ಯವಾದರೆ 6 ಮುಖದ ರುದ್ರಾಕ್ಷಿ ಹಾಕಿಸಿ ಮನೆ ಕಟ್ಟುವಂಥ ಒಂದು ವಿಚಾರ ಬರುತ್ತೆ. ಈಗ ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, 9500 ಯಾವುದೋ ಕಲಿಯೋಕ್ಕೆ 10ನೇ ತಾರೀಕು ಬಂದು ಕಲಿತ್ರೆ ಅದ್ಭುತವಾಗಿರ್ತಕ್ಕಂಥ ವಾಸ್ತು ಪ್ರಕಾರ ಕಲಿಬೋದು. ಯಾಕಂದರೆ ಇದು ವೆರಿ ಈಸಿ. ಈಗ ಯಾವುದೋ ಒಂದು ಸಣ್ಣ ಮಗು 6ನೇ ಕ್ಲಾಸ್ ಅವಳು ಮಾಡಿದ್ಲಲ್ಲ, ಅವಳು ಕಲಿಬೋದು. ಅಷ್ಟು ಸುಲಭವಾಗಿರೋದು. ಜ್ಯೋತಿಷನೂ ಅಷ್ಟೇ, ವಾಸ್ತುನೂ ಅಷ್ಟೇ, ಅಂತ ಏನು ಟೆಕ್ನಿಕಲ್, ಬಟ್ ಆದರೆ ಆ ಫಾರ್ಮುಲಾ ಮಾಡಿ ನಾವು ಕೊಟ್ಟಿದ್ದೀವಿ ಇವತ್ತು. ಹಾಗೆ ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವಾಸ್ತುಶಾಸ್ತ್ರದ ಬಗ್ಗೆ ನಿಮಗೂ ಕೂಡ ಮಾಹಿತಿ ಬೇಕು, ಬೇರೆ ಜ್ಯೋತಿಷ್ಯರ ಹತ್ರ ಹೋಗಿ ವಾಸ್ತು ಸರಿ ಇದೆಯಾ ಇಲ್ವಾ, ಮನೆ ಕಟ್ಟೋಕ್ಕೆ ಆಗುತ್ತಾ ಇಲ್ವಾ, ಸೊ ಈ ರೀತಿಯಾದಂಥ ಆಲೋಚನೆಗಳು ನಿಮ್ಮಲ್ಲಿ ಬಂದಿದ್ದರೆ ನೇರವಾಗಿ ನೀವೇನೇ ಒಂದು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ನಿಮ್ಮ ಮನೆಯಲ್ಲೇ ಕೂತು ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಅವಕಾಶವಿದೆ. ಫೆಬ್ರವರಿ 10ನೇ ತಾರೀಕು ಕೇವಲ 6 ದಿನಗಳಲ್ಲಿ ವಾಸ್ತು ಕ್ಲಾಸಸ್ನ ನೀವು ಕಲಿತು ವಾಸ್ತುಶಾಸ್ತ್ರದ ಕುರಿತಾಗಿ ಪರಿಣಿತಿಯನ್ನು ನೀವು ಪಡ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. ಹುಟ್ಟಿದ ದಿನಾಂಕ 4/7/2021. ಟೈಮಿಂಗ್ಸ್ ಮಧ್ಯಾಹ್ನ 2:52 ಮೇಡಮ್. 2:52 ಮಧ್ಯಾಹ್ನ. ಓಕೆ, ಯಾವ ಊರಲ್ಲಿ? ಮಧುಗಿರಿ ಮೇಡಮ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಇಷ್ಟು ಚಿಕ್ಕ ಮಗುಗೆ ಜ್ಯೋತಿಷ್ಯ ಕೇಳ್ತಾ ಇದ್ರಲ್ಲ, ಏನು ಸಮಾಚಾರ? ಏನಿಲ್ಲ ಸರ್, ಅದೇ ವಿದ್ಯಾಭ್ಯಾಸ ಮುಂದೆ ಹೆಂಗೆ ಅಷ್ಟೇ ಸಾಕಾ? ನಿಮ್ಮಂಥ ಮಹಿಳೆಯರು ನಮ್ಮ ಜ್ಯೋತಿಷ್ಯ ಕಲಿಬೇಕು. ನಮ್ಮ ಜ್ಯೋತಿಷ್ಯಕ್ಕೆ 15,000 ರೂಪಾಯಿ ಆಗುತ್ತೆ. ನಿಮ್ಮ ಜೀವನ ಪೂರ್ತಿ 15,000 ರೂಪಾಯಿ ತುಂಬ ದೊಡ್ಡದ ಅಥವಾ ತುಂಬ ಚಿಕ್ಕದ? ಆಲೋಚನೆ ಮಾಡಿ. ಯಾಕಂದರೆ ಇವತ್ತು ಎಜುಕೇಷನ್ ಕೇಳ್ತಾರೆ, ನಾಳೆ ಅವ್ನು ಹಠ ಮಾಡ್ತಾ ಇದ್ದಾನೆ, ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಕೇಳ್ತಾರೆ. ಆಮೇಲೆ ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಾ ಇಲ್ಲ ಅಂತಾರೆ. ಆಮೇಲೆ ಯಾವ ಲೈನ್ ಹೋಗಬೇಕು ಅಂತಾರೆ. ರೆಡಿಮೇಡ್ ಆನ್ಸರ್ ಇಲ್ಲಿರುತ್ತೆ ಅಲ್ಲ. ಇವತ್ತು ಹೇಳೋದು ಶಾರ್ಟ್ ಟರ್ಮಲ್ಲಿರುತ್ತೆ. ಲಾಂಗ್ ಟರ್ಮ್ ಬೆನಿಫಿಟ್ಸ್ಗೆ ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಇಲ್ಲಿ ಅಶ್ವವೇಗ ಚಾನಲಲ್ಲಿ, ಒಂದು ಆಲೋಚನೆ ಮಾಡಿ. ಹೌದು, ಎಲ್ಲದಕ್ಕೂ ನಾವು ಫೀಸ್ ಇಟ್ಟಿದ್ದೀವಿ. ಯಾಕೆಂದರೆ ಪ್ರತಿಯೊಂದು ವಿಚಾರನೂ ಎಲ್ಲರೂ ಹೇಳ್ಕೊಡೋಕ್ಕಾಗಲ್ಲ. ಯಾಕೆ ಟ್ಯಾಕ್ಸ್ ತೊಗೊಳ್ತಾರೆ? ಟ್ಯಾಕ್ಸ್ ಯಾಕೆ ತೊಗೊಳ್ತಾರೆ? ನಮ್ಮ ಹತ್ರ ಯಾಕೆ ಟ್ಯಾಕ್ಸ್ ಕಟ್ಟಿಸ್ಕೋತಾರೆ? ರೋಡ್ ಹಾಕೋರು ಯಾರು? ಸೊ ಅದೇ ಥರ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸೊ ಇದ್ರ ಮುಖಾಂತರ ನಾವೆಲ್ಲರೂ ಯಾಕೆ ಫ್ರೀಯಾಗಿ ಯಾಕೆ ಹೇಳ್ಕೊಡ್ಬಾರ್ದು? ಫ್ರೀಯಾಗಿ ಏನೂ ಸಿಗಲ್ಲ. ಗಾಳಿ, ಬೆಳಕು, ನೀರೂ ಇವತ್ತು ಬಾಟ್ಲು 10 ರೂಪಾಯಿ 20 ರೂಪಾಯಿನೂ ಆಗಿರುತ್ತೆ, ಪೇ ಮಾಡಬೇಕು. ಆ ರೀತಿ ಇರ್ತಕ್ಕಂಥದ್ದು. ಮಗುವಿನ ಜಾತಕದಲ್ಲಿ ಶುಕ್ರದಶ ನಡೀತಾ ಇದೆ. ಶುಕ್ರದಶ 2037ವರೆಗೂ ಹೋಗೋದ್ರಿಂದ ವಿದ್ಯಾಭ್ಯಾಸ ಖಂಡಿತ ಡೌನ್ ಹೋಗುತ್ತೆ. ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಹೋಗುತ್ತೆ. ಆದರೆ ಜೀವನ ಅತ್ಯುತ್ತಮವಾಗಿದೆ. ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಯಾಕಂದರೆ 37, ಈಗ 3 ಅಂತಂದರೆ 37 ಅಂತಂದರೆ ಹೆಚ್ಚು ಕಮ್ಮಿ ಇಲ್ಲಿಂದ 17 ವರ್ಷ, 17 ಅಲ್ಲ 12 ವರ್ಷ, 12 ವರ್ಷ ಅಂತ ಆಗುವಷ್ಟಕ್ಕೆ ಇವ್ರಿಗೆ 13-15 ವರ್ಷ. ಅಂದರೆ 10th ಹೋಗೋವರೆಗೂ ಸೈಕಲ್ ಹೊಡಿತಾನೆ ಇರ್ತಾರೆ. ಯಾಕಂದರೆ 3ನೇ ಮನೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಬಟ್ ಆ ಮುಗಿಯೋಷ್ಟಕ್ಕೆ 10th ಮುಗಿಯೋಷ್ಟಕ್ಕೆ ದಶ ಮುಗಿದೋಗುತ್ತೆ. ಸೆಕೆಂಡ್ PUC ಬರೋಷ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಸ್ಟಾರ್ ಆಗಿಬಿಟ್ಟು ಮೆಡಿಕಲ್ ಲೈನ್ ಹೋಗ್ಬಿಡುತ್ತೆ. ಮೆಡಿಕಲ್ ಲೈನ್ ಆಗಿಬಿಡುತ್ತೆ. ಎಷ್ಟೋ ಜನ ನೋಡಿ, ರ್ಯಾಂಕ್ ತಗೊಂಡಿರ್ತಾರಲ್ಲ, ಒಂದು ದಾನ ಹೇಳ್ಬಿಡ್ತೀನಿ ಅವ್ರಿಗೆ, 3, 4, 5 ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಕೊಡ್ತಾ ಇರಿ. ಶನಿವಾರ ಎಷ್ಟಾಗುತ್ತೋ ಅಷ್ಟು ಕೊಡಿ, ನಿವಾಳಿಸ್ಬಿಟ್ಟು ಕೊಡಿ. ಆ ಒಂದು ಗ್ರಹದ ಒಂದು ನೆಗೆಟಿವಿಟಿ ಕಮ್ಮಿ ಆಗ್ತಾ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ತುಂಬ ಜನ ಈ ರಾಹು ಸರಿ ಇಲ್ಲ ನೀವು ದಾನ ಮಾಡಿ ಅಂತ, ರಾಹು ಚೆನ್ನಾಗೇ ಇರ್ತಾನೆ, ರಾಹು ದಾನ ಮಾಡಿ ಅಂದ್ಬಿಡ್ತಾರೆ. ಚೆನ್ನಾಗಿರೋ ಡಲ್ ಆಗ್ತಾ ಹೋಗ್ತಾರೆ. ಆ ಇಂಟೆನ್ಸಿಟೀಸ್ ಕಮ್ಮಿ ಮಾಡ್ಕೊಂಡು ಹೋಗ್ಬಾರ್ದು. ಈಗ ನಿಮಗೆ ರಕ್ತ ಜಾಸ್ತಿ ಇದ್ರೆ ಕೊಡಬೇಕು, ರಕ್ತನೇ ಕಮ್ಮಿ ಇದ್ರೆ ಆ ಥರ ಆಗ್ಬಿಟ್ಟಿದೆ ಕಾನ್ಸೆಪ್ಟು. ಯಾವುದು ನಿಮ್ಮದು ರಕ್ತ ಕೆಟ್ಟೋಗಿದೆ ಅಂದಾಗ ಅವಾಗ ಏನು ಹೇಳ್ತಾರೆ, ಸ್ವೇದನ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಅದು ಕೊಡಬೇಕು, ಆಚೆ ಹೋಗಬೇಕು. ಸೊ ಅತ್ಯುತ್ತಮವಾಗಿದೆ. ಬಟ್ ಅದು ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಯಾಕಂದರೆ ಇನ್ನೂ 12 ವರ್ಷದ ವಿಚಾರ ಅಲ್ವಾ, ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ದಾನ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ವಿಚಾರ ಮಾತಾಡೋಣ.
ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೆಲವೊಂದು ದಾನಗಳನ್ನು ಸಜೆಸ್ಟ್ ಮಾಡಿದ್ದಾರೆ ಗುರುಗಳು. ಹಾಗೆ ಇನ್ನೂ ಕೂಲಂಕುಷವಾಗಿ ನೀವು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೆ ನೇರವಾಗಿ ಗುರುಜಿಯವ್ರನ್ನ ಭೇಟಿ ಆಗ್ಬೋದು ಅಥವಾ ಕ್ಲಾಸಸ್ಗೆ ಅಟೆಂಡ್ ಆಗಿ ನೀವೇ ಕಲಿತು ಆ ಜಾತಕವನ್ನು ನೋಡ್ಕೊಳ್ಳೋಕ್ಕೆ ಅವಕಾಶವಿರುತ್ತೆ. ಇನ್ನು ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ನೀವು ಜಾಯಿನ್ ಆಗಬಹುದು ಅಂತ. ಇದುವರೆಗೂ ದೇಶ ವಿದೇಶಗಳಲ್ಲಿ ಕ್ಲಾಸಸ್ನ ವಿದ್ಯಾರ್ಥಿಗಳು ಅಂದರೆ ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ಕ್ಲಾಸಸ್ಸಲ್ಲಿ ಕಲಿತು ಅವರ ಭವಿಷ್ಯವನ್ನು ಅವರೇ ರೂಪಿಸ್ಕೊಳ್ಳುವಂಥ ಶಕ್ತಿ ಅವರಲ್ಲಿದೆ. ಕಲಿತಿರುವಂಥ ವಿದ್ಯಾರ್ಥಿಗಳು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಕ್ಲಾಸಸ್ನ ಬಗ್ಗೆ ಮತ್ತು ಗುರುಗಳ ಬಗ್ಗೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ನನ್ನ ಹೆಸರು ಹೇಮಂತ್ ಅಂತ. ನಾನು 6th ಬ್ಯಾಚ್ ಅಲ್ಲಿ ಡಾಕ್ಟರೇಟ್ ಒಂದು ಪದವಿನ ಪೂರ್ಣಗೊಳಿಸಿದ್ದೀನಿ. ನನಗೆ 3 ವರ್ಷದಿಂದ ಜ್ಯೋತಿಷ್ಯ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ. ಅದ್ರ ಮೇಲೆ ಬಂದಂತ ಒಂದು ಸಣ್ಣ ಇಂಟ್ರೆಸ್ಟ್ ಇಂದ ನಾನಿವತ್ತು ಒಂದು PhD ಕಂಪ್ಲೀಟ್ ಮಾಡೋದಕ್ಕಾಗಿದೆ ಅಂದ್ರೆ ಅದಕ್ಕೆ ನಕ್ಷತ್ರ ನಾಡಿ ಸಂಸ್ಥೆ ಹಾಗೂ ದಿನೇಶ್ ಗುರೂಜಿಯವ್ರ ಕಾರಣ. ಇದು ಎಷ್ಟು ಸುಲಭವಾಗಿರುವಂತ ವಿಷಯ ಅಂತ ಅಂದ್ರೆ 5ನೇ ಕ್ಲಾಸ್ ಪಾಸ್ ಆಗಿರುವಂತ ಮಕ್ಕಳು ಕೂಡ ಈ ಜ್ಯೋತಿಷ್ಯದಲ್ಲಿ ನಾವು ಒಂದೇನಾದ್ರೂ ಒಂದು ಸಾಧನೆ ಮಾಡ್ಬೋದು ಅಂತ ಒಂದು ಹುಮ್ಮಸ್ಸು ಬರುವಂತ ಒಂದು ವಿಷಯ ಇದು. ಯಾಕಂದ್ರೆ ಇಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ನಾಲೆಜ್ ಇದ್ರೆ ಸಾಕು, ಒಂದು ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಸಾಕು, ನೀವು ಜ್ಯೋತಿಷ್ಯ ಅನ್ನೋದನ್ನ ಈಸಿಯಾಗಿ ಕಲಿಬಹುದು. ಇದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ದಯವಿಟ್ಟು ಎಲ್ಲರೂ ಜ್ಯೋತಿಷ್ಯನ ಕಲಿರಿ. ಇದರಿಂದ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಸುತ್ತಮುತ್ತಲ ಇರುವಂತ ಮನೆಯವ್ರಿಗೂ ಕೂಡ ಅನುಕೂಲ ಆದ್ರೆ ಅದಕ್ಕಿಂತ ಒಂದು ದೊಡ್ಡ ವಿಚಾರ ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ. ಧನ್ಯವಾದ. ವಿದ್ಯಾರ್ಥಿಗಳು ಅವರ ತರಗತಿಯ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.